ಪ್ರಭಾರ ಪೊಲೀಸ್ ಮಹಾನಿರ್ದೇಶಕರಾಗಿ ಎಂ.ಎ. ಸಲೀಂ ಅವರು ನೇಮಕವಾಗಿದ್ದಾರೆ. ಇವತ್ತು ಸಂಜೆ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಕನ್ನಡಿಗ ಎಂ.ಎ. ಸಲೀಂಗೆ ಡಿಜಿ ಅಂಡ್ ಐಜಿಪಿ ಪಟ್ಟವನ್ನು ಕಟ್ಟಲಾಗಿದೆ. ನೂತನ ಡಿಜಿ ಐಜಿಪಿಯಾಗಿ ಡಾಕ್ಟರ್ ಸಲೀಂ ಅವರು ನೇಮಕವಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಕೂಡ ಬಂದಿದೆ ಮತ್ತು ಅಧಿಕಾರವನ್ನು ಕೂಡ ಅವರು ಸ್ವೀಕರಿಸಿರುವಂಥದ್ದು. ಇಂದು ಅಲೋಕ್ ಮೋಹನ್ ಅವರ ಅಧಿಕಾರಾವಧಿ ಅಂತ್ಯ ಆಗಿದೆ. ಹೀಗಾಗಿ 1993 ಬ್ಯಾಚ್ನ IPS ಅಧಿಕಾರಿ ಸಲೀಂ ಅವರೇನಿದ್ದಾರೆ, ಇದಕ್ಕೂ ಮುಂಚೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ವಿಶೇಷವಾಗಿ ಟ್ರಾಫಿಕ್ ಬಗ್ಗೆ ಅವರು ಸಾಕಷ್ಟು ಕೌಶಲ್ಯವನ್ನು ಕೂಡ ಹೊಂದಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ತಿಳ್ಕೊಂಡಿದ್ದಾರೆ ಕೂಡ. ಈಗ ಸಲೀಂ ಅವರ ಒಂದು ಅಧಿಕಾರ ಸ್ವೀಕಾರ ಏನಿದೆ ಅದು ಕೂಡ ಈಗ ಮುಂದುವರೆದಿದೆ ಮತ್ತು ಅವರು ಪ್ರಭಾರ ADG ಅಂದರೆ DGP ಆಗಿ ಕೆಲಸವನ್ನು ಕೂಡ ಮಾಡ್ತಾರೆ. ಅನೇಕ ಅವರು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು. IMA ಬಹುಕೋಟಿ ವಂಚನೆ ಪ್ರಕರಣ ಏನಿತ್ತು, ಅದಕ್ಕೆ ತನಿಖೆಗೆ ರಚಿಸಲಾದಂತಹ ವಿಶೇಷ ತನಿಖಾ ತಂಡ ಈ ಪ್ರಕರಣದಲ್ಲಿ ಸುಮಾರು 74,000 ಜನರನ್ನು ವಂಚಿಸಲಾಗಿತ್ತು. ಆ ಪ್ರಕರಣದ ಬಗ್ಗೆಯೂ ಕೂಡ ಸೂಕ್ಷ್ಮವಾಗಿ ತನಿಖೆಯನ್ನು ನಡೆಸಲಾಗಿತ್ತು ಮತ್ತು ಟ್ರಾಫಿಕ್ ನಿರ್ವಹಣೆ, ಕ್ರಿಮಿನಲ್ ಪ್ರಕರಣಗಳ ತನಿಖೆ ಇವೆಲ್ಲವೂ ಕೂಡ ಡಾಕ್ಟರ್ ಸಲೀಂ ಅವರ ಅಚ್ಚುಮೆಚ್ಚಿನ ಕೆಲಸಗಳಾಗಿದೆ. ಸದ್ಯಕ್ಕೆ ಪೊಲೀಸ್ ಮಹಾನಿರ್ದೇಶಕರಾಗಿ ಅವರು ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಪೊಲೀಸ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಸಂಚಾರ ನಿರ್ವಹಣೆಯಲ್ಲಿ ಡಾಕ್ಟರೇಟ್ ಪದವಿಗಳನ್ನು ಕೂಡ ಅವರು ಪಡ್ಕೊಂಡಿರುವಂಥದ್ದು. ಹಾಸನದಲ್ಲಿ ನಡೆದಂತಹ ಬಹುಜನ ಲೈಂಗಿಕ ಹಲ್ಲೆ ಪ್ರಕರಣಗಳ ತನಿಖೆಗೆ ರಚಿಸಲಾದಂತಹ ವಿಶೇಷ ತಂಡದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಬಹುಕೋಟಿ ಕ್ರಿಪ್ಟೋ ಕರೆನ್ಸಿ ಹ್ಯಾಕಿಂಗ್ ಪ್ರಕರಣಗಳ ಬಗ್ಗೆಯೂ ಕೂಡ ಅವರು ಆ ತಂಡದಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸಿದರು. ತನಿಖಾ ತಂಡದಲ್ಲಿ ಪೊಲೀಸ್ ಉಪನಿರೀಕ್ಷಕರ ನೇಮಕಾತಿ ಹಗರಣದ ತನಿಖೆ ಏನು ನಡೀತಲ್ಲ, ಅದರ ವಿಶೇಷ ತಂಡದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದರು. ಶಾಸಕರೊಬ್ಬರ ವಿರುದ್ಧದ ಲೈಂಗಿಕ ಹಲ್ಲೆ ಮತ್ತು ಬೆದರಿಕೆ ಪ್ರಕರಣಗಳ ಬಗ್ಗೆಯೂ ಕೂಡ ಏನು ನಡೀತಲ್ಲ ತನಿಖೆ, ಅದರ ಒಂದು ಪ್ರಮುಖ ಅಧಿಕಾರವನ್ನು ಮತ್ತು ಆ ತನಿಖಾ ತಂಡದ ಸಾರಥ್ಯವನ್ನು ಕೂಡ ಸಲೀಂ ಅವರು ವಹಿಸಿಕೊಂಡಿದ್ದರು. ಹೀಗಾಗಿ ಪೊಲೀಸ್ ಮಹಾನಿರ್ದೇಶಕರು ಈಗ ಸದ್ಯಕ್ಕೆ ಅವರು CIDಯಲ್ಲಿದ್ದರು. CID ಆರ್ಥಿಕ ಅಪರಾಧಗಳಿಗೆ ಅವರು ADGP ಆಗಿ ಕೆಲಸ ಮಾಡ್ತಾಯಿದ್ರು. ಸದ್ಯಕ್ಕೆ ಈಗ ಅವರನ್ನು ಪ್ರಭಾರ DG IGP ಆಗಿ ನೇಮಕ ಮಾಡಲಾಗಿದೆ. ಅವರು ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ.